ಪೊಲೀಸ್ ಇನ್ಸ್ಪೆಕ್ಟರ್ ಜಿಪುಣತನಕ್ಕೆ ನಡೀತಾ ನಾಗಮಂಗಲ ಗಲಭೆ. ನಾಗಮಂಗಲ ಗಲಭೆಯ ಬಗ್ಗೆ ಶಾಕಿಂಗ್ ಮಾಹಿತಿ ಬೆಳಕಿಗೆ ಬಂದಿದೆ. 2,000 ಉಳಿಸೋದಕ್ಕೆ ನಾಗಮಂಗಲ ಪಿಐ ಜಿಪುಣತನವನ್ನ ಪ್ರದರ್ಶಿಸಿದ್ರ. ರಿಸರ್ವ್ ಸಿಬ್ಬಂದಿಗೆ ಊಟ ಮಾಡಿಸೋದಕ್ಕೆ ಹಿಂದೇಟು ಹಾಕಿದ್ರ. 24 ಡಿಎಆರ್ ಸಿಬ್ಬಂದಿಯನ್ನ ಕಳುಹಿಸಿ ಇನ್ಸ್ಪೆಕ್ಟರ್ ಎಡವಟ್ಟು ಮಾಡಿಕೊಂಡ್ರ ಅಂತ. ಇಲ್ಲಿ ಇಂಟೆಲಿಜೆನ್ಸ್ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ಫೇಲ್ಯೂರ್ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಇನ್ಸ್ಪೆಕ್ಟರ್ ಮಾಡಿರುವಂತಹ ಜಿಪುಣತನಕ್ಕೆ ಇಷ್ಟು ದೊಡ್ಡ ಘಟನೆ ನಡೀತಾ ಅನ್ನುವಂತಹ ಅನುಮಾನ, ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಾಗಮಂಗಲದಿಂದಲೇ ಮತ್ತಷ್ಟು ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, 24 ಡಿಎಆರ್ ಸಿಬ್ಬಂದಿಗೆ ಊಟ ಮಾಡಿಸ್ಬೇಕು ಅಂತ ಜಿಪುಣತನ ಮಾಡಿ ಈ ರಿಸರ್ವ್ ವೆಹಿಕಲ್ ಅನ್ನ ವಾಪಸ್ ಕಳಿಸಿದ್ದೆ ಈ ನಾಗಮಂಗಲ ಗಲಭೆ ಕಾರಣ ಆಯ್ತಾ? ಈ ಇನ್ಸ್ಪೆಕ್ಟರ್ ಪಾತ್ರ ಏನ್ ಹಾಗಾದ್ರೆ ಇದರಲ್ಲಿ? ಖಂಡಿತ ಶಬಾ, ನಾಗಮಂಗಲ ಇದೀಗ ಒತ್ತಿ ಉರಿದಿರುವಂಥದ್ದು ಕೋಟ್ಯಾಂತರ ರೂಪಾಯಿ ಕೋಮು ಗಲಭೆಯಲ್ಲಿ ನಷ್ಟ ಆಗಿದೆ. ಇದೀಗ ತನಿಖೆಯ ವೇಳೆ ಹಲವಾರು ವಿಚಾರಗಳು ಕೂಡ ಈಗಾಗಲೇ ಬಹಿರಂಗ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಾಗಮಂಗಲ ಟೌನ್ ಠಾಣೆಯ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರ ಒಂದು ನಿರ್ಲಕ್ಷ್ಯತನ, ಜಿಪುಣತನ ಈ ಒಂದು ದೊಡ್ಡ ಘಟನೆಗೆ ಕಾರಣ ಆಗಿದೆ ಎಂಬ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದ್ರೆ ಅಲ್ಲಿ ಸೂಕ್ಷ್ಮ ಪ್ರದೇಶವಾಗಿತ್ತು. ಯಾವಾಗ ಕಳೆದ ವರ್ಷವೂ ಕೂಡ ಅದೇ ರೀತಿ ಅಲ್ಲಿ ಗಲಾಟೆಯೂ ಕೂಡ ನಡೆದಿತ್ತು. ಸಣ್ಣ ಪುಟ್ಟ ಒಂದು ಗಲಾಟೆಯಲ್ಲಿ ಅದು ಕೂಡ ತಣ್ಣಗಾಗಿತ್ತು. ಆದ್ರೆ ಈ ಬಾರಿಯೂ ಕೂಡ ಒಂದಷ್ಟು ಮಾಹಿತಿ ಇತ್ತು. ಅಂದ್ರೆ ಗಲಾಟೆ ಅದು ಸೂಕ್ಷ್ಮ ಪ್ರದೇಶ ಆಗಿರುವ ಹಿನ್ನೆಲೆಯಲ್ಲಿ ನಾಗಮಂಗಲ ಪಟ್ಟಣದಲ್ಲಿ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿತ್ತು. ಅಲ್ಲದೆ ಡಿಎಆರ್ ತಂಡ ಅಂದ್ರೆ 24 ಸಿಬ್ಬಂದಿಗಳು ಒಳಗೊಂಡಂತಹ ಡಿಎಆರ್ ತಂಡವನ್ನ ಆ ಒಂದು ನಾಗಮಂಗಲದಲ್ಲಿ ನಿಯೋಜನೆ ಮಾಡಲಾಗಿತ್ತು. ಅಲ್ಲಿ ಪೊಲೀಸರ ಜೊತೆಗೆ ಅಂದ್ರೆ ನಾಗಮಂಗಲ ಟೌನ್ ಠಾಣೆಯ ಪೊಲೀಸರ ಜೊತೆಗೆ ಡಿಆರ್ ತಂಡವನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಆದ್ರೆ ಘಟನೆ ನಡೆಯುವ ಅರ್ಧ ಗಂಟೆಯ ಮುನ್ನ ನಾಗಮಂಗಲದಿಂದ ಬೆಳ್ಳೂರಿಗೆ ಆ ಒಂದು ಡಿಆರ್ ತಂಡವನ್ನ ರಿಸರ್ವ್ ತಂಡವನ್ನ ವಾಪಸ್ ಕಳಿಸುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ 2,000ದಷ್ಟು ಒಂದು ಹಣ ಅವರ ಊಟಕ್ಕೆ ಖರ್ಚಾಗುವಂಥದ್ದು. ಅದನ್ನ ಇನ್ಸ್ಪೆಕ್ಟರ್ ಅವರೇ ನೋಡ್ಕೊಳ್ಬೇಕಾಗ್ತದೆ. ಅಂದ್ರೆ ಬಿಲ್ಲನ್ನು ಹಾಕಿದ್ರೆ ಪೊಲೀಸ್ ಇಲಾಖೆಯಿಂದಲೇ ಆ ಒಂದು ಹಣವನ್ನು ವಾಪಸ್ ಕೊಡ್ತಿದ್ರು. ಆದ್ರೆ ತಕ್ಷಣಕ್ಕೆ ಇನ್ಸ್ಪೆಕ್ಟರ್ ಅವರೇ ಆ ಒಂದು ಊಟದ ಖರ್ಚನ್ನ ವಹಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅವರೇ ಕೂಡ ಆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೇವಲ 2,000 ಉಳಿಸೋದಕ್ಕೆ ಹೋಗಿ ಇದೀಗ ದೊಡ್ಡ ದುರಂತಕ್ಕೆ, ದೊಡ್ಡ ಕೋಮು ಗಲಭೆಗೆ ಇದೀಗ ಏನು ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರು ಕೂಡ ಕಾರಣ ಆಗಿರುವಂಥದ್ದು. ಅಂದ್ರೆ ಏನು ಅರ್ಧ ಗಂಟೆಗೆ ಮುನ್ನ ಅಂದ್ರೆ ಗಲಾಟೆ ಏನಾಗ್ತು, ಕಲ್ಲೆಸೆತ ಆಗ್ತು, ಅದಕ್ಕೂ ಮುನ್ನ ಅರ್ಧ ಗಂಟೆಗೆ ಮುನ್ನ ಅವರು ನಾಗಮಂಗಲದಿಂದ ಬೆಳ್ಳೂರಿಗೆ ಕಳಿಸ್ತಾರೆ. ಅಷ್ಟೊತ್ತಿಗೆ ಕೇವಲ ವಾಪಸ್ ಅಂದ್ರೆ ಕರ್ಸ್ಕೊಳ್ಳುವ ನಿಟ್ಟಿನಲ್ಲಿ ಯಾವಾಗ ಗಲಾಟೆ ಆಯಿತು ಅಲ್ಲಿ ಕೇವಲ ಇದ್ದದ್ದು 7 ಪೊಲೀಸ್ ಸಿಬ್ಬಂದಿಗಳು. ಅಂದ್ರೆ ನಾಗಮಂಗಲ ಟೌನ್ ಠಾಣೆಯ ಪೊಲೀಸರು 7 ಮಂದಿ ಮಾತ್ರ ಇದ್ರು. ಅವರು ತಮ್ಮ ಪ್ರಾಣವನ್ನೇ ಉಳಿಸ್ಕೊಳ್ಳುವಂತದ್ರಲ್ಲಿ ನಿರತರಾಗಿದ್ರು. ಯಾಕೆಂದ್ರೆ ಅಂತಹ ದೊಡ್ಡ ಮಟ್ಟಿಗೆ ಗಲಾಟೆ ಆಗ್ತಾ ಇದೆ, ಕಲ್ಲೆಸೆತ ಆಗ್ತಾ ಇದೆ, ಸಿಕ್ಕ ಅಂಗಡಿಗಳಿಗೆ ಬೆಂಕಿಯನ್ನ ಹಾಕ್ತಾ ಇದ್ದಾರೆ. ಮತ್ತೆ ಪೊಲೀಸರ ಮೇಲೂ ಕೂಡ ಹಲ್ಲೆಯನ್ನ ನಡೆಸಿರುವಂತದ್ದು. ಏನಾದ್ರೂ ಅವರು ಡಿಆರ್ ತಂಡ ಅಂದ್ರೆ ರಿಸರ್ವ್ ಪೊಲೀಸರನ್ನ ಉಳಿಸ್ಕೊಂಡಿದ್ರೆ ಈ ಒಂದು ದೊಡ್ಡ ದುರಂತವನ್ನ ತಡೆಗಟ್ಟಬಹುದಾಗಿತ್ತು. ಎರಡೂ ಗುಂಪಿನ ಉದ್ರಿಕ್ತರನ್ನ ಸಮಾಧಾನ ಪಡಿಸಬಹುದಾಗಿತ್ತು. ಆದ್ರೆ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರು ಮಾಡಿದಂತಹ ಒಂದು ಸಣ್ಣ ಎಡವಟ್ಟು, ಜಿಪುಣತನ ಈ ಒಂದು ದೊಡ್ಡ ದುರಂತಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಆ ಪೊಲೀಸ್ ಅಧಿಕಾರಿಗಳು ಅವರನ್ನ ಅಮಾನತ್ ಮಾಡಲಾಗಿದೆ. ಆದ್ರೆ ಅವರು ಮಾಡಿದಂತಹ ಒಂದು ಸಣ್ಣ ಎಡವಟ್ಟು ಈ ಒಂದು ದೊಡ್ಡ ದುರಂತಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಸಭಾ ಹಾಗೆ ಸಂಪರ್ಕದಲ್ಲಿರಿ ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.